ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ತೆ ಎಲ್ರಿಗೂ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಿದ್ದೀನಿ. ಎಲ್ಲರೂ ಚೆನ್ನಾಗಿರಿ. ಸೊ ಇವತ್ತಿನ ಎಪಿಸೋಡಲ್ಲಿ ನಾವು ವೃಶ್ಚಿಕ ರಾಶಿಯಲ್ಲಿ ಸೂರ್ಯನ ಸಂಚಾರದಿಂದ ವೃಷಭ ಲಗ್ನಕ್ಕೆ, ವೃಷಭ ರಾಶಿಗೆ ಯಾವ ರೀತಿ ಫಲ ಇದೆ ಅಂತ ನೋಡೋಣ. 4ನೇ ಮನೆಯ ಒಂದು ಅಧಿಪತಿ ಸೂರ್ಯ ಆಗಿರ್ತಾರೆ ವೃಷಭ ರಾಶಿಗೆ, ಅಂದರೆ ವೃಷಭ ಲಗ್ನಕ್ಕೆ. 4ನೇ ಮನೆಯ ಅಧಿಪತಿ 7ನೇ ಮನೆಗೆ ಹೋಗಿರುವಂಥದ್ದು. ಅಂದರೆ ಯಾವ ರೀತಿ ಈ ಒಂದು ಫಲ ಸಿಗುತ್ತೆ ಅಂತ ನೋಡೋಣ. ವಿದ್ಯಾರ್ಥಿಗಳಿಗೆ ಯಾವ ರೀತಿ ಫಲ ಸಿಗುತ್ತೆ ಅಂತ ಹೇಳಿದರೆ, ಸ್ನೇಹಿತರಿಂದ ಎಜುಕೇಷನ್ಗೆ ಒಳ್ಳೆಯ ಲಾಭ ಇದೆ. ಅಂದರೆ ಏನಾದರೂ ಕಂಬೈನ್ ಸ್ಟಡೀಸ್ ಈ ಥರ ಎಲ್ಲ ಮಾಡುವವರಿಗೆ ತುಂಬಾ ಒಳ್ಳೆಯದು. ವಿದ್ಯಾಭ್ಯಾಸದಲ್ಲಿ ಚೆನ್ನಾಗಿರುತ್ತೆ. ಸಾಮಾನ್ಯ PUC ಒಳಗಿನವರೆಗೂ, ಅದಾದಮೇಲೂ ಕೂಡ ಬಿಸ್ನೆಸ್ ಸ್ಟಡೀಸ್ ಇದೆಲ್ಲ ಮಾಡುವವರಿಗೂ ಕೂಡ ಒಳ್ಳೆಯದು. ಒಳ್ಳೆಯ ಅವಕಾಶಗಳು, ವಿದ್ಯಾಭ್ಯಾಸದ ಸಂಬಂಧಪಟ್ಟ ಹಾಗೆ ಒಳ್ಳೆಯ ಅವಕಾಶಗಳು ಇವರಿಗೆ ದೊರೀತಾ ಹೋಗುತ್ತೆ. ಪಬ್ಲಿಕ್ ಸಪೋರ್ಟ್ಸ್ ಅಂದರೆ ಇವಾಗ ಪೇರೆಂಟ್ಸಿಂದ ಕೂಡ ಸಪೋರ್ಟ್ ಸಿಗುತ್ತೆ, ಹಾಗೆ ಗೈಡೆನ್ಸ್ ಸಿಗುತ್ತೆ, ಒಳ್ಳೆಯ ಒಂದು ಬೆಂಬಲ ಸಿಗುತ್ತೆ ಇವರಿಗೆ ವಿದ್ಯಾಭ್ಯಾಸದಲ್ಲಿ. ಈ ಸಮಯದಲ್ಲಿ ವೃಷಭ ಲಗ್ನದವರಿಗೆ ತುಂಬಾ ಒಳ್ಳೆಯ ಒಂದು ಸಮಯ. ವಿಚಾರ ಅಂತ ಬಂದಾಗ ವ್ಯವಹಾರ ಅಥವಾ ಬಿಸ್ನೆಸ್ ಈ ಎಲ್ಲನೂ ಚೆನ್ನಾಗಿರುತ್ತೆ. ಬಿಸ್ನೆಸ್ ಮಾಡುವವರಿಗೂ ಚೆನ್ನಾಗಿರುತ್ತೆ. ಕೆಲಸ ಮಾಡುವವರಿಗೂ, ವೃತ್ತಿ ಮಾಡುವವರಿಗೂ ತುಂಬ ಚೆನ್ನಾಗಿರುತ್ತೆ. ಹೊಸ ಹೊಸ ವ್ಯಕ್ತಿಗಳ ಭೇಟಿ ಆಗಿರ್ಬೋದು, ಅವರಿಂದ ಲಾಭಗಳನ್ನು ಪಡೆಯುವಂಥದ್ದಾಗಿರ್ಬೋದು, ಅಥವಾ ಒಂದು ಹೊಸ ವ್ಯಕ್ತಿಗಳ ಭೇಟಿ ಆಗಿರ್ಬೋದು, ಸ್ನೇಹಿತರನ್ನು ಸಂಪಾದನೆ ಆಗಿರ್ಬೋದು, ಅವರಿಂದ ಲಾಭ ಆಗುವಂಥದ್ದಾಗಿರ್ಬೋದು, ಎಲ್ಲ ಆಗುತ್ತೆ. ಹಾಗೆ ಮನೆಗೆ ಸಂಬಂಧಪಟ್ಟ ಹಾಗೆ ಕೆಲವು ವಿಚಾರಗಳು ಹೊರಗಿನವರಿಂದ, ಅಂದರೆ ಫ್ರೆಂಡ್ಸ್ನಿಂದ ತಿಳ್ಕೊಳ್ಳೋ ಒಂದು ಪ್ರಮೇಯನೂ ಬರ್ಬೋದು. ಹಾಗೆ ಸ್ನೇಹಿತರಿಂದ ಹಲವಾರು ವಿಷಯಗಳನ್ನು ನೀವು ಪಡ್ಕೊಳ್ತೀರಿ. ಹೊಸ ಹೊಸ ಅವಕಾಶಗಳು ಬರುತ್ತೆ ನಿಮಗೆ, ಹೊಸ ಹೊಸ ಪ್ರಾಜೆಕ್ಟ್ಗಳು ಬರುತ್ತೆ, ಟೆಂಡರ್ ಪಾಸ್ ಆಗೋದಿರ್ಬೋದು, ಇವೆಲ್ಲವೂ ಬರುತ್ತೆ ನಿಮಗೆ. ಇವೆಲ್ಲದರ ಒಂದು ಅಪರ್ಚುನಿಟಿ ನಿಮಗೆ ಸಿಗುತ್ತೆ. ಬಿಸ್ನೆಸ್ ಚೆನ್ನಾಗಿ ಗ್ರೋತ್ ಆಗುತ್ತೆ, ಎಕ್ಸ್ಪ್ಯಾಂಡ್ ಆಗುತ್ತೆ. ಹಾಗೆ ಪಬ್ಲಿಕ್ ರಿಲೇಷನ್ಸ್ ಜಾಸ್ತಿ ಆಗ್ಬೋದು. ಅಂದರೆ ಜನಸಾಮಾನ್ಯರ ಒಂದು ಬೆಂಬಲ ಸಿಗ್ಬೋದು ನಿಮಗೆ. ಅಂತ ಸಮಾಜ ಅಂತ ಏನಿದೆ, ಪಬ್ಲಿಕ್ ಜನರಂತ ಏನಿದ್ದಾರೆ, ಅವರಿಂದ ನಿಮಗೆ ಬೆಂಬಲ ಸಿಗುತ್ತೆ, ಹಾಗೆ ಸಪೋರ್ಟ್ ಸಿಗುತ್ತೆ, ಒಂದು ಸಲಹೆಗಳು ನಿಮಗೆ ಸಿಗುತ್ತೆ. ಅವುಗಳನ್ನೆಲ್ಲ ನೀವು ಪಡ್ಕೋಬಹುದು. ಒಳ್ಳೆಯ ಸಲಹೆಗಳು ಸಿಗುತ್ತೆ. ಅವುಗಳನ್ನು ನೀವು ಪಡ್ಕೊಂಡು ನಿಮ್ಮ ವೃತ್ತಿ ಆಗಿರ್ಬೋದು, ವಿದ್ಯಾಭ್ಯಾಸ ಏನೇ ಮಾಡೋದಾದರೂ, ಅಥವಾ ವಿವಾಹಿತರಾಗಿರ್ಬೋದು, ಅವಿವಾಹಿತರಾಗಿರ್ಬೋದು, ನಿಮಗೆ ಅವರ ಒಂದು ಸಲಹೆ ಸೂಚನೆಗಳು ಏನೇನಿರುತ್ತೋ ಅವುಗಳನ್ನೆಲ್ಲ ಒಳ್ಳೆಯ ರೀತಿಯಿಂದ ಬರುತ್ತೆ. ಅವುಗಳನ್ನು ಸ್ವೀಕರಿಸಿ. ಅವಿವಾಹಿತರಿಗೆ ಒಂದು ವಿವಾಹದ ಭಾಗ್ಯ ಇರುತ್ತೆ. ಅದರ ಮಾತುಕತೆ ಆಗಿರ್ಬೋದು, ಅದು ಮುಂದುವರಿದ ಭಾಗ, ನಿಶ್ಚಿತಾರ್ಥ ಆಗಿರ್ಬೋದು, ಅಥವಾ ಮದುವೆಯ ಪ್ರಿಪರೇಷನ್ಸ್ ಆಗಿರ್ಬೋದು, ಇವೆಲ್ಲವುಗಳಿಗೆ ಒಳ್ಳೆಯ ಒಂದು ಸಮಯ. ಹಾಗೆ ವಿವಾಹಿತರಿಗೆ ಒಂದು ಮದುವೆ ಜೀವನ ಚೆನ್ನಾಗಿರುತ್ತೆ, ಅನ್ಯೋನ್ಯತೆ ಇರುತ್ತೆ. ಮದುವೆ ಜೀವನದಲ್ಲಿ ಅನ್ಯೋನ್ಯತೆ ಇರುತ್ತೆ, ಏನೂ ಪ್ರಾಬ್ಲಮ್ ಇಲ್ಲ. ಮನೆಯ ವಿಷಯಗಳಲ್ಲಿ ಸ್ವಲ್ಪ ಏನಾದರೂ ಚರ್ಚೆಗಳು ಮಾಡುವ ಒಂದು ಕೆಲಸ ಇರ್ಬೋದು, ಅಥವಾ ಮನೆಗೆ ಸಂಬಂಧಪಟ್ಟ ಒಂದು ವಿಚಾರಗಳನ್ನು ನೀವು ಚರ್ಚೆ ಮಾಡ್ಬೋದು. ಹೊಸ ವಿಚಾರಗಳು ನಿಮಗೆ ತಿಳಿತಾ ಹೋಗುತ್ತೆ, ಎಲ್ಲವೂ ಒಳ್ಳೆಯದಾಗುತ್ತೆ. ಹೀಗೆ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಏನಾದರೂ ನಿಮ್ಮ ದೇಹದಲ್ಲಿ ಏನಾದರೂ ಅನಾರೋಗ್ಯ ಇದ್ದರೆ ಕೂಡ ಅದನ್ನು ಡಾಕ್ಟರ್ ಹತ್ರ ಹೇಳಿಕೊಂಡು ಅದಕ್ಕೆ ಸೊಲ್ಯೂಷನ್ ಕೂಡ ಸಿಗುತ್ತೆ. ಅದರ ಒಂದು ರಿವೀಲ್ ಆಗುತ್ತೆ, ಅದರದ್ದು ಒಂದು ಏನು ಸಮಸ್ಯೆ ಅಂತ ಅದು ಕೂಡ ನಿಮಗೆ ಗೊತ್ತಾಗುತ್ತೆ. ಎಲ್ಲವೂ ಚೆನ್ನಾಗಿದೆ. ವೃಷಭ ಲಗ್ನದವರಿಗೆ ಏನೇನು ಇವಾಗ ನಾನು ಯಾರ್ಯಾರಿಗೆ ಯಾವ ಥರ ನಿಮಗೆ ಫಲ ಇದೆ ಅಂತ ಹೇಳಿದ್ನೋ ಇದೆಲ್ಲವೂ ನಿಮ್ಮ ಜಾತಕದಲ್ಲಿ ಸೂರ್ಯನ ಸಂಚಾರ ಇದ್ದಾಗ ಮಾತ್ರ. ಅಂದರೆ ಸೂರ್ಯ ಇದ್ದಾಗ, ಅಂದರೆ ದಶಾ, ಭುಕ್ತಿ, ಅಂತರ್ಭುಕ್ತಿ ಇವುಗಳಲ್ಲಿ ಸೂರ್ಯನ ಒಂದು ಗೋಚರ ನಿಮಗೆ ಕಂಡಾಗ ಮಾತ್ರ, ಅದರಲ್ಲಿ ಇದ್ದಾಗ ನಿಮಗೆ ಏನಾದರೂ ಫ್ರೆಂಡ್ಸ್ನಿಂದ ಸಲಹೆಗಳಾಗಿರ್ಬೋದು, ವಿಷಯಗಳು ಎಲ್ಲವೂ ತಿಳ್ಕೊಳ್ಳೋ ಒಂದು ಪ್ರಮೇಯ ಬರುತ್ತೆ ಈ ಒಂದು ತಿಂಗಳಲ್ಲಿ. ಹೊಸ ವಿಚಾರಗಳು ನಿಮಗೆ ತಿಳಿತಾ ಹೋಗುತ್ತೆ, ಎಲ್ಲವೂ ಒಳ್ಳೆಯದಾಗುತ್ತೆ. ಹೀಗೆ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಏನಾದರೂ ನಿಮ್ಮ ದೇಹದಲ್ಲಿ ಏನಾದರೂ ಅನಾರೋಗ್ಯ ಇದ್ದರೆ ಕೂಡ ಅದನ್ನು ಡಾಕ್ಟರ್ ಹತ್ರ ಹೇಳಿಕೊಂಡು ಅದಕ್ಕೆ ಸೊಲ್ಯೂಷನ್ ಕೂಡ ಸಿಗುತ್ತೆ. ಅದರ ಒಂದು ರಿವೀಲ್ ಆಗುತ್ತೆ, ಅದರದ್ದು ಒಂದು ಏನು ಸಮಸ್ಯೆ ಅಂತ ಅದು ಕೂಡ ನಿಮಗೆ ಗೊತ್ತಾಗುತ್ತೆ. ಎಲ್ಲವೂ ಚೆನ್ನಾಗಿದೆ. ವೃಷಭ ಲಗ್ನದವರಿಗೆ ಏನೇನು ಇವಾಗ ನಾನು ಯಾರ್ಯಾರಿಗೆ ಯಾವ ಥರ ನಿಮಗೆ ಫಲ ಇದೆ ಅಂತ ಹೇಳಿದ್ನೋ ಇದೆಲ್ಲವೂ ನಿಮ್ಮ ಜಾತಕದಲ್ಲಿ
ದಶ ಭುಕ್ತಿ ಅಂತರ್ಭುಕ್ತಿ ಇವುಗಳಲ್ಲಿ ಸೂರ್ಯ ಇದ್ದಾಗ ಮಾತ್ರ ನಿಮಗೆ ಈ ಒಂದು ನಾನೇನು ಹೇಳ್ತಿದ್ದೀನೋ ಈ ಒಂದು ಫಲ ಕರೆಕ್ಟಾಗಿ ನಿಮಗೆ ಸಿಗಲಿಕ್ಕೆ ಸಾಧ್ಯ. ಇಲ್ಲ ಅಂತ ಹೇಳಿದರೆ ಅದು ಅಷ್ಟಾಗಿ ನಿಮಗೆ ಗೋಚರ ಆಗೋದಿಲ್ಲ, ಗೊತ್ತಾಗೋದಿಲ್ಲ. ಸೊ ಆಗ ಏನು ಹೇಳ್ತೀರಿ, ಇದು ಹೇಳಿದ್ದು ಸುಳ್ಳು ಅಂತ ಹೇಳೋ ಒಂದು ಪ್ರಮೇಯ ಬರುತ್ತೆ. ಆ್ಯಕ್ಚುಲಿ ಸುಳ್ಳಾಗಿರೋದಿಲ್ಲ. ಯಾರಿಗೆ ವೃಷಭ ಲಗ್ನದವರಿಗೆ ಯಾರ್ಯಾರಿಗೆ ಸೂರ್ಯನ ಒಂದು ದಶಾ ಅಥವಾ ಭುಕ್ತಿ ಅಥವಾ ಅಂತರ್ಭುಕ್ತಿ ನಡೀತಾ ಇದೆಯೋ ನಿಮಗೆ ಇದು ಕರೆಕ್ಟಾಗಿ ಸೂಟ್ ಆಗುತ್ತೆ. ಯಾರ್ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತ ಹೇಳಿದರೆ ಈ ಥರ ಹಾಕೋ ವಿಡಿಯೋಗಳು ನಿಮಗೆ ಬೇಗನೆ ಸಿಗುತ್ತೆ. ಯಾರ್ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದಿರೋ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಸಹಕಾರ ಬೆಂಬಲ ನನಗೆ ಅತಿ ಮುಖ್ಯವಾಗಿದೆ. ಇನ್ನಷ್ಟು ಉತ್ಸಾಹ ಬರುತ್ತೆ ವಿಡಿಯೋಗಳನ್ನು ಇನ್ಫಾರ್ಮೇಷನ್ಗಳನ್ನು ನಿಮಗೆ ಕೊಡೋದಕ್ಕೆ. ಸೊ ಹಾಗೆ ಕಮೆಂಟ್ಗಳನ್ನು ಮಾಡಿ, ಏನಾದರೂ ಇದ್ದರೆ ತಪ್ಪಿದ್ರೂ ಮಾಡಿ, ಸರಿ ಇದ್ದರೂ ಮಾಡಿ. ಇವತ್ತಿನ ಎಪಿಸೋಡನ್ನು ಎಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು.